ಕೊಲೆಗಾರನಿಗಾಗಿ ಹುಡುಕಾಟ. ಅವನೇ ಇರಬಹುದೇ? ವೃತ್ತಪತ್ರಿಕೆಯಲ್ಲಿ ಬಂದ ಚಿತ್ರವನ್ನು ಜೋ ಅನ್ ಸ್ಟೆಫಿ ಎಂಬಾಕೆ ನೋಡಿದಳು. ಅವಳಿರುವ ಬೀದಿಯಲ್ಲೇ ವಾಸಿಸುವ ವ್ಯಕ್ತಿಯೊಬ್ಬನ ಹಾಗೆ ಆಕೆಗೆ ಆ ಚಿತ್ರ ಕಾಣಿಸಿತು. ಆತನ ಹತ್ತಿರ ಕಪ್ಪು ಮತ್ತು ಬಿಳಿ ಬಣ್ಣದ ಒಂದು ದೋಣಿಯೂ ಇತ್ತು. ಆಕೆ ಯಾವಾಗಲೂ ಸ್ಟೆಫಿಯೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸುತ್ತಿದ್ದ. ಆದರೆ ಯಾಕೋ ಸ್ಟೆಫಿಗೆ ಆತನನ್ನು ಕಂಡರೆ ಸಂಶಯವೇಳುತ್ತಿತ್ತು. ಅವನೇ ಇರಬೇಕು ಈತ ಎಂದು ಕೊಂಡಳಾಕೆ. ಕೊಲೆಯಾಗಿ 1 ವರ್ಷ ಕಳೆದರೂ ಕೊಲೆಗಾರನ ಪತ್ತೆಯೇ ಆಗಲಿಲ್ಲ. ಆ ಸಮಯದಲ್ಲಿ ಗ್ಲೆನ್ ಮೂರ್ ಎಂಬಾತ ಹೊಸದಾಗಿ ಆ ಕೊಲೆಯ ಸಮಸ್ಯೆಯನ್ನು ಬಗೆಹರಿಸಲು ನಿಯುಕ್ತನಾದ. ಆತನಿಗೆ 20 ವರ್ಷಗಳ ಅನುಭವ ಇದ್ದಿತ್ತಾದರೂ ಕೊಲೆಯನ್ನು ಪತ್ತೆ ಹಚ್ಚುವುದರಲ್ಲಿ ಹೊಸಬನಾಗಿದ್ದ. ಆದರೆ ಹಿಡಿದ ಕೆಲಸವನ್ನು ಮುಗಿಸದೆ ಬಿಡನೆಂಬ ಹಠ ಅವನಲ್ಲಿತ್ತು. ಮೂರ್ ಮತ್ತು ಅವನ ಸಹಾಯಕರು ಕೊಲೆಗೆ ಸಂಬಂಧಿಸಿದ ವಸ್ತುಗಳನ್ನೆಲ್ಲ ಪರಿಶೀಲಿಸಿದರು. ಕೊಲೆಗಾರನ ಸಂಪೂರ್ಣ ಚಿತ್ರವೊಂದನ್ನು ಸಿದ್ಧಪಡಿಸಿದಾಗ ಆತ ಇನ್ನೂ ಕೆಲವು ಕೊಲೆಗಳನ್ನು ಮಾಡುವ ಸಾಧ್ಯತೆ ಇದೆ ಎಂದು ಅವರಿಗೆ ಅನಿಸತೊಡಗಿತ್ತು. ಹೆಂಗಸರನ್ನು ತನ್ನ ಮಾತಿನ ಬಲದಿಂದ ಸ್ವಾಧೀನಪಡಿಸುವ ಶಕ್ತಿಯೂ ಅವನಿಗಿತ್ತು. ತನ್ನದೇ ದೋಣಿ ಇದ್ದ ಕಾರಣ ಆತ ಸ್ವತಂತ್ರನಾಗಿದ್ದ. ಅಲ್ಲದೆ ಅವನು ಮಾಡಿದ ಕೊಲೆ ಇಷ್ಟು ದಿನಗಳಾದರೂ ಪತ್ತೆಯಾಗಿಲ್ಲವಾದ ಕಾರಣ ಆತನಿಗೆ ಧೈರ್ಯ ಹೊಂದಿರಬಹುದು ಮತ್ತು ಇನ್ನೊಬ್ಬ ಹೆಂಗಸನ್ನು ಬಲೆಗೆ ಹಾಕಿಕೊಳ್ಳಲು ಪ್ರಯತ್ನಿಸಬಹುದು ಎಂದು ಅವನಿಗೆ ಅನಿಸಿತು. ಕೊಲೆಗಾರನ ಸಹಿ. ಸಮಯ ಕಳೆದಂತೆಲ್ಲ ಕೊಲೆಯ ವಿಷಯದಲ್ಲಿ ಒತ್ತಡ ಜಾಸ್ತಿಯಾಗತೊಡಗಿತು. ಟೆಲಿವಿಷನ್ನಲ್ಲಿ ಮತ್ತೆರಡು ಬಾರಿ ಪತ್ತೆಯಾಗದ ಕೊಲೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ರೋಜರ್ಸ್ ಹೆಂಗಸರ ಕೊಲೆಯ ವಿಷಯ ಪ್ರಸ್ತಾಪಿಸಿದರು. ಬಹುಮಾನದ ಮೊತ್ತವನ್ನು 12.5 ಲಕ್ಷ ರೂಪಾಯಿಗಳಿಗೆ ಏರಿಸಲಾಯಿತು. ಕೊಲೆಯಾದ ಹೆಂಗಸರ ಕಾರಿನಲ್ಲಿ ಸಿಕ್ಕಿದ ಕಾಗದಗಳಲ್ಲಿ ದೋಣಿ ಇರುವಲ್ಲಿಂದ ಹೋಟೆಲಿಗೆ ಹೋಗುವ ದಾರಿಯನ್ನು ಸೂಚಿಸುವ ಕಾಗದವನ್ನು ಪುನಃ ಪರೀಕ್ಷಿಸಿದರು. ಅದನ್ನು ಬೇರೆ ಯಾರೋ ಬರೆದಿದ್ದು, ಅದರಲ್ಲಿರುವ ಕೆಲವು ಅಕ್ಷರಗಳು ಬರಹಗಾರನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವಂತೆ ಕಾಣಿಸುತ್ತಿದ್ದವು. ಹಾಗಾಗಿ ಆ ಬರಹವನ್ನು 3 ದಿನಪತ್ರಿಕೆಗಳಲ್ಲಿ ಮುದ್ರಿಸುವಂತೆ ಮಾಡಿದ. 1992ನೇ ಇಸವಿ ಮೇ 14ರಂದು ಜೋ ಅನ್ ಸ್ಟೆಫಿ ಅವತ್ತಿನ ದಿನಪತ್ರಿಕೆಯಲ್ಲಿ ಈ ಬರಹವನ್ನು ನೋಡಿದಳು. ಅವಳಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಆಕೆ 2.5 ವರ್ಷಗಳಷ್ಟು ಹಿಂದೆಯೇ ತನ್ನ ಸಂಶಯವನ್ನು ಪೊಲೀಸರಿಗೆ ತಿಳಿಸಿದ್ದಳು. ಅವಳು ಸೂಚಿಸಿದ ವ್ಯಕ್ತಿಯನ್ನು ಪೊಲೀಸರು ಅವತ್ತು ವಿಚಾರಿಸಲಿಲ್ಲವಾಗಿದ್ದಲ್ಲಿ ಈಗ ಹೇಗೆ ವಿಚಾರಿಸಬಲ್ಲರು? ಈ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ಮನೆ ಬಿಟ್ಟು ಬೇರೆ ಕಡೆಗೆ ಹೋಗಿ ಕೆಲವು ತಿಂಗಳುಗಳೇ ಕಳೆದಿದ್ದವು. ಆತ ಅಲ್ಯೂಮಿನಿಯಂ ಕಾಂಟ್ರಾಕ್ಟರ್ನಾಗಿದ್ದನೆಂದು ಆಕೆಗೆ ತಿಳಿದಿತ್ತು. ಆದರೆ ಆತನ ಆಫೀಸ್ ಎಲ್ಲಿದೆ ಎಂಬುದು ಆಕೆಗೆ ಮರೆತಿತ್ತು. ಅವಳ ಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದುದು ಮೊಸೆಲ್ ಸ್ಮಿತ್ ಎಂಬ ಆಕೆ. ಅವಳೊಮ್ಮೆ ಆ ಮನುಷ್ಯನ ಮೂಲಕ ಯಾವುದೋ ಕೆಲಸ ಮಾಡಿಸಿಕೊಂಡಿದ್ದಳು. ಆ ಕೆಲಸಕ್ಕಾಗಿ ಬರೆದುಕೊಟ್ಟ ಕೆಲಸದ ವಿವರಗಳ ಮತ್ತು ಹಣ ಸಿಕ್ಕಿದ್ದುದಕ್ಕೆ ಆತ ಕೊಟ್ಟ ರಸೀದಿ ಇವು ಆಕೆಯ ಬಳಿ ಇದ್ದವು. ರಸೀದಿಯಲ್ಲಿ ಆತನ ಸಹಿ ಇತ್ತು. ಸ್ಟೆಫಿ ಅದನ್ನು ತೆಗೆದುಕೊಂಡು ಹೋಗಿ ಅವತ್ತಿನ ಪೇಪರ್ನಲ್ಲಿ ಬಂದ ಬರಹದೊಂದಿಗೆ ಹೋಲಿಸಿ ನೋಡಿದಳು. ಅವೆರಡೂ ಬರಹಗಳು ಒಂದೇ ಥರ ಇದ್ದವು. ಸ್ಟೆಫಿ ಪೊಲೀಸರಿಗೆ ಫೋನ್ ಮಾಡಿದಳು ಮತ್ತು ಫ್ಯಾಕ್ಸ್ ಮೂಲಕ ಆ 2 ಬರಹಗಳನ್ನು ರವಾನಿಸಿದಳು. ಎರಡರಲ್ಲೂ ಓಬಾ ಚಾನ್ಸರ್ ಎಂಬ ಆ ನೆರೆಮನೆಯಲ್ಲಿದ್ದ ವ್ಯಕ್ತಿಯ ಸಹಿಗಳಿದ್ದವು. ಕೊನೆಗಳಿಗೆ ಆಗಸ್ಟ್ 15ರ ಒಳಗೆ ಆ ಕೊಲೆಯ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಅದರ ಪತ್ತೆಯನ್ನು ಮುಂದುವರಿಸಬೇಕೇ ಅಥವಾ ಬದಿಗಿರಿಸಬೇಕೇ ಎಂಬುದನ್ನು ನಿರ್ಧರಿಸುವುದೆಂದು ಪೊಲೀಸ್ ಮುಖ್ಯಸ್ಥೆ ಮೆಕ್ ವೈನ್ಸ್ ಹೇಳಿದ. ಕೊನೆಯ ಪ್ರಯತ್ನವೆಂದು ಶಂಪಾದ ಹತ್ತಿರ ಕೆಲವು ಕಡೆ ನೋಟಿಸ್ಗಳನ್ನು ಹಚ್ಚಲಾಯಿತು. ಅದರಲ್ಲಿ ಜೋ ಮಿಚ್ಚೆಲ್ ಮತ್ತು ಕ್ರಿಸ್ಟಿ ಅವರ ಫೋಟೋಗಳನ್ನು ಹಾಕಿಸಲಾಯಿತು ಮತ್ತು ಅದರ ಕೆಳಗೆ ರೋಜರ್ಸ್ ಕುಟುಂಬದವರನ್ನು ಯಾರು ಕೊಲೆ ಮಾಡಿದರು ಎಂಬುದಾಗಿ ಬರೆಸಲಾಯಿತು. ಅದರ ಕೆಳಗೆ ಸಹಾಯ ಮಾಡಿದವರಿಗೆ ಸಿಗಲಿರುವ ಬಹುಮಾನವನ್ನು ಮತ್ತು ಸಂಪರ್ಕಿಸಬಹುದಾದ ಫೋನ್ ನಂಬರನ್ನು ಹಾಕಿಸಲಾಯಿತು. ಇದನ್ನು ನೋಡಿ ಸ್ಟೆಫಿಗೆ ಆಶ್ಚರ್ಯವಾಯಿತು. ಆಕೆ ತಿಳಿಸಿದ ಓಬಾ ಚಾಂಡ್ಲರ್ನ ವಿಷಯ ಏನಾಯಿತು? ಅವಳು ಫೋನ್ ಮಾಡಿ ಕೇಳಿದಾಗಲೆಲ್ಲ
ಇನ್ನೂ ವಿಚಾರಣೆ ನಡೆಯುತ್ತಿದೆ ಎಂದು ಹೇಳುತ್ತಿದ್ದರು. ಆಕೆ ಪುನಃ ಆ ಬರಹಗಳನ್ನು ಫ್ಯಾಕ್ಸ್ ಮೂಲಕ ಕಳಿಸಿದಳು ಮತ್ತು ಕೂಡಲೇ ಅದನ್ನು ಪರೀಕ್ಷಿಸಿ ತನಗೆ ವಿಷಯ ತಿಳಿಸಬೇಕೆಂದು ಬೇರೊಂದು ಪತ್ರ ಬರೆದಳು. ಈ ಸಲದ ಫ್ಯಾಕ್ಸ್ ಪತ್ತೇದಾರ ಮೂರ್ನಿಗೆ ದೊರಕಿತು. ಅದನ್ನು ನೋಡಿದಾಗ ಅವನಿಗೆ ಅದು ಕೊಲೆಗಾರನ ಬರಹವೇ ಇರಬಹುದೆಂದು ಅನಿಸಿತು. ಆ ದಿನ ಜುಲೈ 31ನೇ ತಾರೀಕು. ಪೊಲೀಸ್ ಮುಖ್ಯಸ್ಥರು ಕೊಟ್ಟ ಅವಧಿಗೆ ಇನ್ನೂ 2 ವಾರಗಳು ಮಾತ್ರ ಇದ್ದವು. ಚಾಂಡ್ಲರ್ನ ವಿಷಯವಾಗಿ ಹೆಚ್ಚಿನ ವಿಚಾರಣೆ ನಡೆಸಿದಾಗ ಆತನ ಮೇಲೆ ಹಲವಾರು ದೂರುಗಳಿರುವುದು ಕಂಡುಬಂತು. ಹೆಂಗಸರೊಡನೆ ಅತಿರೇಕದಿಂದ ವರ್ತಿಸಿ ಹಲವು ಬಾರಿ ಸಿಕ್ಕಿಬಿದ್ದಿದ್ದ. ಈಗ ಅವನಿಗೆ 45 ವರ್ಷ. ಅವನು ಫೋರ್ಟ್ ಆರೆಂಜ್ ಎಂಬಲ್ಲಿ ತನ್ನ ಹೆಂಡತಿ ಮತ್ತು 3 ವರ್ಷದ ಮಗಳೊಂದಿಗೆ ವಾಸಿಸುತ್ತಿದ್ದ. ಆದರೆ ಇದಕ್ಕೆ ಮೊದಲು ಅವನು ಇದ್ದ ಮನೆ ಜೋ ಮತ್ತು ಆಕೆಯ ಹುಡುಗಿಯರು ಕಣ್ಮರೆಯಾದ ದೋಣಿಗಳನ್ನು ನಿಲ್ಲಿಸುವ ಜಾಗದಿಂದ 3 ಕಿಲೋಮೀಟರ್ನಷ್ಟು ದೂರವಿತ್ತಷ್ಟೇ. ಆ ಸಮಯದಲ್ಲಿ ಅವನ ಹತ್ತಿರ 6.5 ಮೀಟರ್ ಉದ್ದದ ನೀಲಿ ಮತ್ತು ಬಿಳಿ ಬಣ್ಣದ ದೋಣಿ ಇತ್ತೆಂದು ದಾಖಲೆಗಳಿದ್ದವು. ಕಟ್ಟಗಳಿಗೆ ಈತನೇ ಕೊಲೆ ಮಾಡಿದ್ದ ವ್ಯಕ್ತಿ ಇರಬೇಕೆಂದು ಮೂರ್ ನಿರ್ಧರಿಸಿದ. ಆದರೆ ಅದನ್ನು ಸಿದ್ಧಪಡಿಸುವ ಕೆಲಸವೊಂದು ಇನ್ನೂ ಬಾಕಿ ಇತ್ತು. ಚಾಂಡ್ಲರ್ನ ಮುಖ್ಯ ಕಸುಬು ಅಲ್ಯೂಮಿನಿಯಂ ಕಾಂಟ್ರಾಕ್ಟರ್ನಾಗಿದ್ದುದರಿಂದ ಅವರು ಆತನಿಗೆ ತಗಡಿನ ಮನುಷ್ಯ ಎಂಬ ಹೆಸರು ಕೊಟ್ಟರು. ಅವನಂತಹ ಹೃದಯವಿಲ್ಲದ ಮನುಷ್ಯನಿಗೆ ಅದು ತಕ್ಕ ಹೆಸರಾಗಿತ್ತು. ಡೇಸ್ ಇನ್ ಹೋಟೆಲಿಗೆ ಹೋಗಲು ನಕ್ಷೆಯನ್ನು ಬರೆದವನು ಚಾಂಡ್ಲರನ್ನೇ ಎಂದು ಸಿದ್ಧಪಡಿಸಲಾಯಿತು. ಇದಲ್ಲದೆ ಆ ನಕ್ಷೆಯಲ್ಲಿ ಒಂದು ಅಂಗೈ ಗುರುತು ಮೂಡಿ ಬಂದಿರುವುದು ಕೂಡ ಕಾಣಿಸಿತು. ಚಾಂಡ್ಲರ್ನ ಫೋಟೋವನ್ನು ಇತರ ಬೇರೆ ಕೆಲವು ಫೋಟೋಗಳೊಂದಿಗೆ ರೇಪಿಗೆ ಗುರಿಯಾಗಿದ್ದ ಕೆನಡಾದ ಹೆಂಗಸಿಗೆ ತೋರಿಸಿದಾಗ ಆಕೆ ಕೂಡಲೇ ಅವನ ಫೋಟೋವನ್ನು ಗುರುತಿಸಿದಳು. ಸಾಕಷ್ಟು ಪುರಾವೆಗಳು ಸಿಕ್ಕಿದ್ದರಿಂದ ಚಾಂಡ್ಲರನ್ನು ದಸ್ತಗಿರಿ ಮಾಡಲು ನಿರ್ಧರಿಸಿದರು. ಇದೇ ಸಮಯದಲ್ಲಿ ಚಾಂಡ್ಲರ್ನ ಮಗಳು 29 ವರ್ಷದ ಕ್ರಿಸ್ಟಿಲ್ ಮೈಸ್ ಎಂಬಾಕೆ ಮತ್ತು ಆಕೆಯ ಪತಿ ರಿಕ್ ಎಂಬಾತ ಪೊಲೀಸರಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟರು. ಚಾಂಡ್ಲರ್ ತನ್ನ ದೋಣಿಯಲ್ಲಿ ಒಬ್ಬಿಬ್ಬರು ಹೆಂಗಸರನ್ನು ರೇಪ್ ಮಾಡಿದುದಾಗಿ ರಿಕ್ಗೆ ತಿಳಿಸಿದ್ದ. ನ್ಯಾಯಕ್ಕೆ ಜಯ. 1994 ಸೆಪ್ಟೆಂಬರ್ನಲ್ಲಿ ಚಾಂಡ್ಲರ್ನ ವಿಚಾರಣೆ ಪ್ರಾರಂಭವಾಯಿತು. ಕೋರ್ಟಿನಲ್ಲಿ ಅದೇಕೋ ಆತನ ಮುಖದಲ್ಲಿ ವಿಚಿತ್ರವಾದ ನಗುವಿತ್ತು. ವಿಚಾರಣೆ ಶೀಘ್ರವಾಗಿ ಮುಂದುವರಿಯಿತು. ಚಾಂಡ್ಲರ್ನ ಬಳಿ ಕೆಲಸ ಮಾಡುತ್ತಿದ್ದ ರೋಲಿನ್ಸ್ ಕೂಪರ್ ಹೇಳಿದ, ರೋಜರ್ಸ್ ಹೆಂಗಸರು ಕಾಣೆಯಾದ ದಿವಸ ಚಾಂಡ್ಲರ್ ಬಹಳ ಅವಸರದಲ್ಲಿದ್ದ. ನನ್ನೊಂದಿಗೆ ನನಗೆ 3 ಹೆಂಗಸರನ್ನು ಭೇಟಿಯಾಗಲಿದೆ ಎಂದು ಹೇಳಿದ್ದ. ಕಟಕಡೆಯಲ್ಲಿ ನಿಂತ ಚಾಂಡ್ಲರ್ ತಾನು ರೋಜರ್ಸ್ ಹೆಂಗಸರನ್ನು ಭೇಟಿಯಾದುದು ನಿಜವೆಂದು ಒಪ್ಪಿದ. ಹೋಟೆಲಿಗೆ ಹೋಗಲು ಬೇಕಾಗುವ ನಕ್ಷೆಯನ್ನು ತಾನೇ ಬರೆದು ಎಂದು ಒಪ್ಪಿದ. ಆದರೆ ತಾನು ಅವರನ್ನು ತನ್ನ ದೋಣಿಯಲ್ಲಿ ಕರೆದುಕೊಂಡು ಹೋಗಿರಲಿಲ್ಲವೆಂದು ಹೇಳಿದ. ರೋಜರ್ಸ್ ಹೆಂಗಸರು ಕೊಲೆಯಾದ ದಿವಸ ರಾತ್ರಿ ತಾನು ಒಬ್ಬನೇ ದೋಣಿಯಲ್ಲಿ ಮೀನು ಹಿಡಿಯಲು ಹೋಗಿದ್ದೆ. ಆಗ ದೋಣಿಯ ಡೀಸೆಲ್ ಪೈಪು ಒಡೆದು 152 ಲೀಟರ್ನಷ್ಟು ಡೀಸೆಲ್ ನೀರು ಪಾಲಾಯಿತು. ಹಾಗಾಗಿ ತಾನು ಅಲ್ಲಿಯೇ ರಾತ್ರಿಯಡಿ ನಿಲ್ಲಬೇಕಾಯಿತು. ಬೆಳಗಿನ ಜಾವ ಇಬ್ಬರು ಬಂದು ತನ್ನನ್ನು ದಡಕ್ಕೆ ಕರೆದು ತಂದರು ಎಂದು ಅವನು ಹೇಳಿದನು. ಡೋಗ್ ಕ್ರೋ ಎಂಬ ಸರ್ಕಾರಿ ವಕೀಲ ಈ ವಿಷಯದಲ್ಲಿ ಚಾಂಡ್ಲರನಿಗೆ ಹಲವಾರು ಪ್ರಶ್ನೆಗಳನ್ನು ಹಾಕಿದ. ಇದೇ ಸಮಯದಲ್ಲಿ ಆತನ ದೋಣಿಯನ್ನು ಪರೀಕ್ಷಿಸಲು ಇಂಜಿನಿಯರ್ ಒಬ್ಬನನ್ನು ಕಳಿಸಲಾಯಿತು. ಮಾರನೇ ದಿವಸ ಆ ಇಂಜಿನಿಯರು ಸಾಕ್ಷ್ಯ ಹೇಳಿದ. ಚಾಂಡ್ಲರನ ದೋಣಿಯಲ್ಲಿ ಡೀಸೆಲ್ ಪೈಪು ಒಡೆದರೂ ಆತನಿಗೆ ಹಿಂದಕ್ಕೆ ಬರಲು ಬೇಕಾಗುವಷ್ಟು ಡೀಸೆಲ್ ಅದರಲ್ಲಿ ಉಳಿದಿರುತ್ತದೆಂದು ಆತ ಸಿದ್ಧ ಮಾಡಿದ. ಮಾರನೇ ದಿವಸ ಸಾಯಂಕಾಲ ಕೋರ್ಟಿನ ಗುಮಾಸ್ತೆ 3 ಬೇರೆ ಬೇರೆ ತೀರ್ಪುಗಳನ್ನು ಓದಿ ಹೇಳಿದ. ಒಂದು ಜೋ ಎಂಬುವಳ ಕೊಲೆಗೆ ಸಂಬಂಧಿಸಿದ್ದು, ಒಂದು ಮಿಚ್ಚೆಲ್ ಕೊಲೆಗೆ ಸಂಬಂಧಿಸಿದ್ದು ಮತ್ತು ಕ್ರಿಸ್ಟಿಯ ಕೊಲೆಗೆ ಸಂಬಂಧಿಸಿದ್ದು. ಪ್ರತಿಯೊಂದರಲ್ಲೂ ತೀರ್ಪು ಒಂದೇ ಆಗಿತ್ತು. ಚಾಂಡ್ಲರನೇ ಕೊಲೆಗಾರ. ಜನರೆಲ್ಲ ಕೋರ್ಟಿನಿಂದ ಹೊರಗೆ ಬರುತ್ತಿದ್ದಂತೆ ಆಕಾಶ ಕಡುಕೆಂಪು, ಕೇಸರಿ ಮತ್ತು ನೇರಳೆ ಬಣ್ಣಗಳಿಂದ ಥಳಥಳಿಸುತ್ತಿತ್ತು. ಜೋ ಮತ್ತು
ಆಕೆಯ ಹುಡುಗಿಯರನ್ನು ಬರಸೆಳೆದುದು ಇಂತಹದೇ ಬಣ್ಣ ಬಣ್ಣದ ಆಕಾಶ. ಅದೇ ಅವರ ಅಂತ್ಯಕ್ಕೂ ಕಾರಣವಾಯಿತು. ಅವರನ್ನು ಪ್ರೀತಿಸುತ್ತಿದ್ದವರನ್ನು ಈ ಆಕಾಶದ ನೆನಪು ಸಾಯುವವರೆಗೂ ಕಾಡದಿರದು. ಆದರೆ ಇಂತಹ ಆಕಾಶವನ್ನು ಚಾಂಡ್ಲರನು ಸ್ವತಂತ್ರವಾಗಿ ಎಂದಿಗೂ ಈ ಜನ್ಮದಲ್ಲಿ ಪುನಃ ನೋಡಲಾರನು.